ಒಂದು ಸಲ ಪೆನ್ನುಗಳು ಪೆನ್ಸಿಲ್ ಜೊತೆ ಜಗಳಕ್ಕೆ ಬಂತು. ಈ ಸಂದರ್ಭದಲ್ಲಿ ಅನೇಕ ಪೆನ್ನುಗಳು ಬಂದರೂ ಕೂಡ ಪೆನ್ಸಿಲ್ ಹೆದರಲಿಲ್ಲ. ಆದರೆ ಕೊನೆಗೆ ರಬ್ಬರ್ ಜಗಳಕ್ಕೆ ಬಂದಾಗ ಪೆನ್ಸಿಲ್ ಹೆದರಿ ಕಂಗಾಲಾಯಿತು. ಇದನ್ನು ಅರಿತಂತ ಪೆನ್ನುಗಳೆಲ್ಲ ಕೇಳಿದವು, ನೋಡಿ, ನಾವು ಇಷ್ಟು ಮಂದಿ ಬಂದರೂ ಕೂಡ ನೀನು ಹೆದರಲಿಲ್ಲ, ರಬ್ಬರ್ ಒಬ್ಬನೇ ಒಬ್ಬ ಬಂದದ್ದು, ಅವನಿಗೆ ಯಾಕೆ ಇಷ್ಟೊಂದು ಭಯ ಅಂತ. ಆ ಸಂದರ್ಭದಲ್ಲಿ ಪೆನ್ಸಿಲ್ ಒಂದು ಮಾತು ಹೇಳಿತು, ನೋಡಿ, ನಿಮಗೆ ನಾನು ಹೆದರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನೀವು ಎಷ್ಟು ಮಂದಿ ಬಂದರೂ ಕೂಡ ನನ್ನನ್ನು ಏನು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಯಾವಾಗ ರಬ್ಬರ್ ನನ್ನ ಜೊತೆ ಜಗಳಕ್ಕೆ ಬಂತು, ಆವಾಗ ಆ ರಬ್ಬರ್ ನಾನು ಬರೆದ ಬರಹವನ್ನೆಲ್ಲ ಉಜ್ಜಿ ನಾಶ ಮಾಡಿ ಬಿಡ್ತದೆ. ಆ ಬರಹವನ್ನೆಲ್ಲ ಉಜ್ಜಿ ನಾಶ ಮಾಡಿ ಬಿಟ್ರೆ ಅಲ್ಲಿ ನನ್ನ ಸರ್ವನಾಶ ಆಯ್ತು ಅಂತ ಲೆಕ್ಕ ಅಂತ. ನೋಡಿ ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಯಾರ್ಯಾರಿಗೂ ಭಯ ಪಡ್ತೇವೆ, ಮನುಷ್ಯರಿಗೆ ಭಯ ಪಡ್ತೇವೆ. ದುರ್ಬುದ್ಧಿ ಬಲ ಇಲ್ಲದಂತ ಬಲಹೀನ ಮನುಷ್ಯನಿಗೆ ನಾವು ಭಯ ಪಡ್ತೇವೆ. ನೋಡಿ, ಈ ಪ್ರಪಂಚದಲ್ಲಿ ನಾವು ಈ ಸೃಷ್ಟಿಗೆ ಅದರ ಅವಶ್ಯಕತೆನೇ ಇಲ್ಲ. ಬೆಂಕಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಎಂತ ಆಗಿರ್ಬೋದು, ಅವುಗಳಿಗೆ ನಾವು ಹೆದರುವ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವುಗಳಿಗೆ ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ನಾವು ಹೆದರ್ಬೇಕು ಗೊತ್ತುಂಟ? ನಮ್ಮನ್ನು ಸೃಷ್ಟಿ ಮಾಡಿದಂತ ಒಬ್ಬನೇ ಒಬ್ಬ ಸೃಷ್ಟಿಕರ್ತನಿಗೆ. ಅವನಿಗೆ ನಾವು ಯಾವತ್ತೇ ಹೆದರ್ಬೇಕು. ಯಾಕೆ ಗೊತ್ತುಂಟ? ಅವನು ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಒಳಗಿನ ಎಲ್ಲ ಶಕ್ತಿಯನ್ನು ಕೂಡ ಸರ್ವನಾಶ ಮಾಡುವಂತ, ನಾವು ಇರುವಂತ ಅಸ್ತಿತ್ವವನ್ನೇ ಸರ್ವನಾಶ ಮಾಡುವಂತ ಶಕ್ತಿ ಇರುವುದು ಆತನೊಬ್ಬನಿಗೆ. ಆದ ಕಾರಣ ನೀವು ಯಾರಿಗೆ ಹೆದರಬೇಡಿ, ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಿಮ್ಮನ್ನು ಮುಟ್ಟಿ ನಿಮ್ಮನ್ನು ಕೊಂದು ಹಾಕಿದ್ರೆ ಏನಾಗಲ್ಲ, ನೀವು ಇದ್ದಾಗೆ ಇರ್ತೀವಿ. ಆದರೆ ಸೃಷ್ಟಿಕರ್ತ ನಿಮ್ಮ ಮೇಲೆ ಕೈ ಇಟ್ಟ ಅಂದ್ರೆ ನಿಮ್ಮ ಸೃಷ್ಟಿ ಸರ್ವನಾಶವಾಗಿ ಬಿಡ್ತದೆ. ನಿಮ್ಮ ಪ್ರತಿ ಕಣ ಕೂಡ ಸರ್ವನಾಶವಾಗಿ ಬಿಡ್ತದೆ. ಅದಕ್ಕೋಸ್ಕರ ಅವನಿಗೆ ಭಯಪಟ್ಟು ಜೀವಿಸಿ, ನಮ್ಮ ಬಾಳು ಸುಂದರವಾಗ್ತದೆ, ಪಾವನವಾಗ್ತದೆ, ಸಾರ್ಥಕವಾಗ್ತದೆ.